ಹಾಯ್ ಫ್ರೆಂಡ್ಸ್, ಚೈತ್ರ ಜಾರಿಕಾ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರೆಸಿಪಿ ಬಂದು ಸಬ್ಬಕ್ಕಿ ಉಪ್ಪಿಟ್ಟು ಹೇಗೆ ಮಾಡೋದಂತ ಬನ್ನಿ ತೋರಿಸ್ತೀನಿ. ಸಬ್ಬಕ್ಕಿ ಉಪ್ಪಿಟ್ಟು ಇವತ್ತು ವುಮೆನ್ಸ್ ಡೇ ಇರೋದ್ರಿಂದ ನನಗೆ ಗಿಫ್ಟ್ ವಿಡಿಯೋ ಎಲ್ಲರೂ ಐ ಲವ್ ಯು ಟು ಚಿನ್ನಿ. ಹ್ಯಾಪಿ ವುಮೆನ್ಸ್ ಡೇ. ಯಾಕೆ ಕೊಟ್ಟಿದ್ದು? ಬನ್ನಿ ಸಬ್ಬಕ್ಕಿ ಉಪ್ಪಿಟ್ಟು ಹೇಗೆ ಮಾಡೋದು ಬನ್ನಿ ತೋರಿಸ್ತೀನಿ. ನಾನು ಸಬ್ಬಕ್ಕಿನ 2 ಗಂಟೆ ಮುಂಚೆ ನೆನೆ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಹಿಂಗೆ ಇದು ಮಾಡಿದರೆ ಈ ಥರ ಬರಬೇಕು. ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಕಡಲೆ ಬೀಜ ಹುರಿದ್ಬಿಟ್ಟು ಪುಡಿ ಮಾಡ್ಕೊಂಡಿದ್ದೀನಿ, ಹಾಗೆ ಈರುಳ್ಳಿ ತೊಗೊಂಡಿದ್ದೀನಿ, ಆಲೂಗೆಡ್ಡೆ ತೊಗೊಂಡಿದ್ದೀನಿ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ ತೊಗೊಂಡಿದ್ದೀನಿ. ನನಗೆ ಏನು ನೆನಾಕಿದ್ನ ಸಬ್ಬಕ್ಕಿನ ನಾನು ಸೋಸ್ಕೊಂಡಿದ್ದೀನಿ, ಅದನ್ನ ನೀರಿಂದ. ಬಾಣಲಿ ಇಟ್ಟಿದ್ದೀನಿ, ಆಯಿಲ್ ಹಾಕಿದ್ದೀನಿ, ಸಾಸಿವೆ ಹಾಕ್ತಾಯಿದ್ದೀನಿ. ಒಮ್ಮೆ ಒಂದ್ಸರಿ ಟ್ರೈ ಮಾಡಿ ನೋಡಿ, ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಸಾಸಿವೆ ಚಿಟಪಟ ಅಂದಮೇಲೆ ನಾನು ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ ಹಾಕ್ಕೊತಾ ಇದ್ದೀನಿ. ತಳ ಒತ್ತಬಾರ್ದು, ಈ ಥರ ಅಂತಿರಬೇಕು, ಕೈ ಆಡಿಸ್ತಾ ಇರಬೇಕು. ಈಗ ನಾನು ಮೆಣಸಿನ್ಕಾಯಿ ಆ್ಯಡ್ ಮಾಡ್ತಾಯಿದ್ದೀನಿ. ಖಾರ ತಿನ್ನೋರು ಖಾರ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇದು ಜಾರಿಕಾಗೆ ನನಗೆ ಮಾಡ್ಕೊತಿರೋದು, ಮಕ್ಳಿಗೆ ಮಾಡ್ತಿರೋದು, ಅದಕ್ಕೋಸ್ಕರ ನಾನು ಖಾರ ಕಡಿಮೆ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಬೇಯಬೇಕು. ಒಮ್ಮೆ ಒಂದ್ಸರಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನೀವು ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ. ಆಲೂಗೆಡ್ಡೆ ಹಾಕ್ಕೊತಾ ಇದ್ದೀನಿ. ಆಲೂಗೆಡ್ಡೆ ಬೇಗ ಬೇಯುತ್ತೆ. ಅರಿಶಿನ ಹಾಕ್ಕೊತಾ ಇದ್ದೀನಿ ಸ್ವಲ್ಪ. ರುಚಿಗೆ ತಕ್ಕಷ್ಟು ಉಪ್ಪು.
ಈಗ ನಾನು ಸಬ್ಬಕ್ಕಿ ನೆನೆಹಾಕಿದ್ನಲ್ಲ ಅದನ್ನ ಸೋಸ್ಕೊಂಡಿದ್ದೆ ಆ್ಯಡ್ ಮಾಡ್ತಾಯಿದ್ದೀನಿ. ತಳ ಹೊತ್ಬಿಡುತ್ತೆ, ಹಿಂಗೆ ತಿರುವಾಗ್ತಾ ಇರಬೇಕು. ಈಗ ನಾನು ಕಡಲೆ ಬೀಜ ಹುರಿದ್ಬಿಟ್ಟು ಪುಡಿ ಮಾಡ್ಕೊಂಡಿದ್ದೆ, ಮಿಕ್ಸಿಗೆ ಹಾಕ್ಕೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ. ಒಮ್ಮೆ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ. ಲೈಕ್ ಕೊಡಿ, ಕಮೆಂಟ್ ಮಾಡಿ. ನಾನು ಅಜ್ಜಿಗೂ ಕೊಟ್ಕೊಳ್ಸಿದ್ದೆ, ತುಂಬ ಚೆನ್ನಾಗಿತ್ತು ಅಂತ ಅಜ್ಜಿ ಹೇಳಿದರು. ಒಂದ್ಸರಿ ಟ್ರೈ ಮಾಡಿ ನೋಡಿ.